ಟಿಸಿ ಬರ್ಲಿ ಸರ್ಕಾರ ನಿಂತ್ಕೊಂತಾರ ನಮ್ಮನ್ನ ಯಾರು ಅನ್ನೋದಲ್ಲ. ನಮ್ಮ ಪುಟ್ಟೂರು ನಾಳೆ ವಸತಿಯರಾದಾಗ್ಲಿದ್ದ 85 ಅಡಿ 3 ಗಂಟೆಯಿಂದಲೇ ಕಾಯಿ ಹೊಡಿತಿರ್ತಾರ. ನಿನ್ನೆ ಕೊಬ್ಬರಿ ಹುಗ್ಗಿ ಅಂತ ಮಾಡಿ ಅವ್ರಿಗೆಲ್ಲ ಪ್ರಸಾದವಾಗಿ ಮನೆ ಮನೆಗೆ ಕೊಡ್ತೀವಿ ನಾವು. ಎಮ್ಮಿ ಇದು ಅಲ್ಲ ಕರ ಉಳ್ತಂತೆ ಕಾಯಿ ತೀರ್ಕೊಂತತಿ. ಸತ್ತೆಮ್ಮಿ ಗಿಣ್ಣ ಅಂತ ತಂದು ಕೊಡ್ತಾರ. ಸುತ್ತಮುತ್ತಳಗೆ ಎಲ್ಲಾರು ಆಗಿರ್ತತಿ. ಆದ್ಮೇಲೆ ತೇರಳಿ ಅಲ್ಲಿವರೆಗೆ ಎಲ್ಲಾರ್ಗು ಒಳ್ಳೇದಾಗ್ಲಿ ಕೊಟ್ರೆ ಎಲ್ಲಾರ್ಗು ಒಳ್ಳೇದ್ ಮಾಡಿ. ಇವಾಗ ನೀವೇನ್ ನೋಡ್ತಿದ್ರಲ್ಲ ಕೊಟ್ಟರು ತೇರಲ್ಲಿ ಇದೀವಿ. ಇನ್ನು ತೇರ್ ಎಳೆಯಕ್ಕೆ ಇನ್ನೊಂದ್ 4 ತಾಸು ಇದೆ. ಇವಾಗ ತುಂಬಾ ಜನ ಇದೆ. ಇಲ್ಲೇ ಜಾತ್ರೆ ಅನ್ನೋ ತರ ಜಾತ್ರೆಗಿನ ದೊಡ್ಡದಾಗಿದೆ. ಜನ ಎಲ್ಲ ನೋಡ್ತಿರ್ಬೋದು. ಜನಸಾಗರ ಚೆನ್ನಾಗೆಲ್ಲ ತೋರಿಸ ಸುತ್ತೋರ್ಲಿ ಉಂಟಾಯ್ತು. ಬಿಸಿಲಂತೂ ತುಂಬಾ ಇದೆ. ಅಂತೂ ಜನಸಂಖ್ಯೆ ಕಡಿಮೆ ಆಗ್ತಿಲ್ಲ, ಕಾಯಿ ಹೊಡಿಯೋದು ಕಡಿಮೆ ಆಗ್ತಿಲ್ಲ. ಕಾಯಿ ಹೊಡೆಯೋದೇ ಇಲ್ಲೆಲ್ಲ ಫುಲ್ ಗಲೀಜ್ ಆಗ್ಬಿಟ್ಟಿದೆ ಸುತ್ತೋರ್ಲಿ. ನೋಡ್ತಿದ್ರಲ್ಲ ಬನ್ನಿ, ಒಂದಿಬ್ರು ಪರ್ಸನ್ಸ್ ಕುತ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಕೇಳೋಣ. ಅವ್ರು ಏನ್ ಹೇಳ್ತಾರೆ, ಇದೆಲ್ಲ ಕಾಯಿ ಏನು ಹೊಡಿತಿದಾರೆ ಅದ್ರ ಬಗ್ಗೆ ಎಲ್ಲ ಕೇಳೋಣ. ಬನ್ನಿ. ನಿಮ್ ಹೆಸರೇನು? ಹೆಸರು ಗೋಣಿ ಬಸವರಾಜ್. ಗೋಣಿ ಬಸವರಾಜ್. ಇಲ್ಲಿ ಏನು ತೇರ್ ತುಂಬಾ ಎಲ್ಲ ಕಾಯಿ ಹೊಡಿತಿದ್ದಾರೆ. ತುಂಬಾ ಜನ ಇಲ್ಲ. ತೇರ್ ಎಳೆಯೋಕೆ ಇನ್ನು 4 ತಾಸೇನೋ ಇದೆ. ಆಲ್ರೆಡಿ ತುಂಬಾ ಜನ ಬಂದಿದ್ದಾರೆ ಇಲ್ಲಿ. ಅದು ಯಾವಾಗ್ಲೇ ನಮ್ ತಾತ ಮುತ್ತಾಜರ ಕಾಲದಾಗಿದ್ದಲು ಗಾಳಿ ಕಾಯಿ ಹೊಡಿಯೋಕಂತ ಅನ್ಕೊಂಡು ಭಕ್ತಾದಿಗಳು ಬಂದು ಕಾಯಿ ಹೊಡಿತಾರ. ಅದನ್ನ ನಾವ್ ನಮ್ ಜನ ಏನೈತಲ್ಲ ಎಸ್ ಟಿ ಜನ ಏನದೀವಲ್ಲ ಆ ವರ್ಷ ಎಲ್ಲ ಕಾಯಿ ನಾವು ತಗೊಂಡು ನಮ್ ಜನನ ತುಂಬದಂಗ. ನಮ್ ಪುಟ್ಟೂರು, ನಾಳ್ಯ, ಆಮೇಲೆ ಜಗಟಗೇರಿ, ಆಮೇಲೆ ಗಜಾಪುರ ಇವ್ರೆಲ್ಲ ಬಂದು ಕಾಯಿ ಹಿಡಿಬೇಕಂತ ನಮ್ ನೇಮಕ ಮಾಡ್ಯಾರ. ಜನ ಅಷ್ಟೇ. ನಾವೆಲ್ಲ ಕಾಯಿ ತಗೊಂಡ್ ಹೋಗ್ತೀವಿ. ತೇರು ಇನ್ನು ಎಳೆಕ್ ಏನಿಲ್ಲ ಅಂದ್ರು 4 ತಾಸು ಇದೆ. ತುಂಬಾ ಜನ ಬಂದಿದಾರಲ್ಲ. ಇಲ್ಲ ಜನ ವರ್ಷ ಭಕ್ತಾದಿಗಳು ಅಷ್ಟು ಬರ್ತಾನೆ ಅವ್ರ ಪಾದಯಾತ್ರೆ ನಿನ್ನೆಲಿಂದ ಮೊನ್ನೆಲಿಂದ 3 ದಿವಸದಿಂದಲೇ ಬಂದಿರ್ತಾರಲ್ಲ. ಬರ್ತಿರ್ತಾರ ಜನ. ಅವ್ರ ಭಕ್ತಿ ಸುತ್ತ ಬೆಂಗಳೂರು, ಮೈಸೂರು, ಬೇರೆ ಹೊರದೇಶದಿಂದಲೂ ಬರ್ತಾರಲ್ಲ. ಕಾಯಿ ಹಂಗೆ ಎಷ್ಟು ಚೀಲ ಆಗ್ಬೋದು? ತುಂಬಾ ಜನ ನೋಡಿದ್ರೆ ಇವಾಗ ನಾವು ಇಲ್ಲಿ ಬಂದಾಗಿದ್ದಾನೆ ಒಬ್ಬೊಬ್ರ ಹತ್ರ 3 ಚೀಲ ಕಾಯಿ ತುಂಬಿದ್ವು. 3 ಚೀಲನು ತುಂಬ್ತಾವು. ಬೆಳೆ ರಾತ್ರಿ 3 ಗಂಟೆಯಿಂದಲೇ ಕಾಯಿ ಹೊಡಿತಿರ್ತಾರ. ನಿನ್ನೆಲಿಂದಲೇ ಕಾಯಿ ಹೊಡಿತಿರ್ತಾರ. ಮನೆಗೆ 5-6 ಚೀಲ ಎಲ್ಲಾ ಮನೆಗೂ ಎಲ್ಲಾ ಇಡೀ ನಮ್ ಸುತ್ತಮುತ್ತ ತಳಿನೂ ಹೋಯ್ತಾರ. ನಮ್ ಪೂರ್ತಿ ಕೇರಿನೂ ಹೋಯ್ತೈತಿ. ನಮ್ಮೂರ ಎಳ್ಳೆ ಅಲ್ಲಿಂದ ಸುತ್ತಮುತ್ತ ನಮ್ ಜನ ಏನದ್ರಲ್ಲ ಅವ್ರಷ್ಟೇ. ನಮ್ ಕೊಟ್ರೆಯಿಂದ ಅದ ಒಂದು ಇದು ಇಂತಿಂತ ಜನ ಇಂತಿಂತದ್ ಮಾಡ್ಬೇಕಂತ. ರೀಜನ್ ಕಾಯಿ ಹಿಡಿಬೇಕು. ನಿದ್ದರು ಕಳಸ ನಮ್ ಜನ ಕಳಸ ಬೆಳಗ್ಬೇಕು. ಗಿಣದಡಿ ವರ್ಷ ಬರ್ಬೇಕು. ಗಿಣದಡಿ ನಿಮ್ ಮನೆಯಿಂದ ಬರುತ್ತಣ್ಣ? ಹೆಂಗೆ? ಇಲ್ಲ ನಮ್ ಶ್ರೇಷ್ಠ ಅಂತ ಎಲ್ಲಾರ ಒಂದಪ್ಪ ಎಮ್ಮಿ ಇದು ಕರ ಆಗಿರುತ್ತಲ್ಲ. ಅಲ್ಲ ಕರ ಉಳ್ತಂತೆ ಕಾಯಿ ತೀರ್ಕೊಂತತಿ. ಸತ್ತೆಮ್ಮಿ ಗಿಣ್ಣ ಅಂತ ತಂದು ಕೊಡ್ತಾರ. ಸತ್ತೆಮ್ಮಿ ಗಿಣ್ಣನ ಎಡೆ ಇರ್ಬೇಕಾಗುತ್ತೆ ಕೊಟ್ಟಾಗಿ. ಇವಾಗ ಎಮ್ಮಿ ಸತ್ತೆಮ್ಮಿ ಗಿಣ್ಣನ ಅಂತಂದು ನೇಮಕ ಮಾಡ್ಯಾರ. ಅಂದ್ರೆ ಪ್ರತಿ ವರ್ಷ ನಮ್ ಸುತ್ತಮುತ್ತಳಗೆ ಎಲ್ಲಾರು ಆಗಿರ್ತತಿ. ಹೌದಾ? ಅದು ತಗೊಂಬಂದು ಆಮೇಲೆ ಅವ್ರು ತಗೊಂಡು ಅದ್ ಎಡಿ ಮಾಡ್ಕೊಂಬಂದ್ ಆದ್ಮೇಲೆ ತೇರ್ ಎಳೆಯವರೆಗೆ ಅದು ಅಷ್ಟೊಂದು ಶ್ರೇಷ್ಠ ಶ್ರೇಷ್ಠ. ಆಮೇಲೆ ಕಳಸ ಬೆಳಗ್ತಾರ. ಎಸ್ ಸಿ ಜನ ಇವಾಗ ಹೊಡೆದ ಕಾಯಿಲ್ಲ ಇಷ್ಟೊಂದು ಕಲೆಕ್ಟ್ ಆಗ್ತಿದೆ. ನೀವು ನೋಡ್ತಿರ್ಬೋದು. ಅದೆಲ್ಲ ಏನ್ ಮಾಡ್ತೀರಣ್ಣ? ಕಾಯೆಲ್ಲ ಹಿಡ್ಕೊಂಡು ಹೋಗಿ ಚೀಲ ತುಂಬ್ಕೊಂಡು ಹೋಗಿ ಭಕ್ತರುಗಳು ಎಲ್ಲ ಕೇಳ್ತಾರ. ನಾವ್ ಕಾಯಿ ನಮ್ಮ ಬಂದಾರ ಗಾಳಿ ಕೊಕ್ಕರ್ ಅಂತ ಗೊತ್ತಿರ್ತಲ್ಲ ಅವ್ರಿಗೆ. ಅವ್ರಿಗೆಲ್ಲ ಪ್ರಸಾದವಾಗಿ ಮನೆ ಮನೆಗೆ ಕೊಡ್ತೀವಿ ನಾವು. ಕೊಡೋಷ್ಟು ಮನೆಗೆ ಬಂದ್ ಇಸ್ಕೊಂಡ್ ಹೋಗ್ತಾರ. ನಾವು ಕೇಳಿದವ್ರಿಗೆಲ್ಲ ಕೊಡ್ತೀವಿ. ಆಮೇಲೆ ನಮ್ ಮನೆ ಯೂಸ್ಗೆ ಅಷ್ಟ ಬೇರೆ ಅದಕ್ಕೆ ಯೂಸ್ ಮಾಡಲ್ಲ. ಈ ಬೇರೆ ಏನಾರ ಸಂಬಾರ ಊಟ ಬೇರೆ ಎಲ್ಲಾ ಸಂಬಾರಿಗೆ ಅದೇ ನಿಮ್ದು ಎಡಿಗೆ ಮಾಡಿ ಹುಗ್ಗಿ ಮಾಡ್ತೀವಿ. ಕೊಬ್ಬರಿ ಹುಗ್ಗಿ ಅಂತ ಮಾಡಿ ನಮ್ ಮನೆ ಕುಟುಂಬದವರೆಲ್ಲ ಊಟ ಮಾಡ್ತೀವಿ. ಅಕ್ಕಪಕ್ಕದವರೆಲ್ಲ ಕೊಡ್ತೀವಿ. ಇಷ್ಟ ವರ್ಷ ಅಷ್ಟೇ ಮಾಡೋದು. ಮತ್ತೆ ನಾನು ಕೊಟ್ರೇಶ್ವರ ಮಹತ್ವ ತುಂಬಾ ಇದೆ. ಅಂದ್ರೆ ನಿನ್ನೆ ನಾವು ಹಡಗಲಿಂದ ನಮ್ಮೂರ್ ಒಬ್ಬಂಗೆ ಹಡಗಲಿಂದ ಬರ್ಬೇಕಾದ್ರೆ ನೋಡಿದ್ವಲ್ಲ, ತೇರು ಇಲ್ಲೇ ಇತ್ತು ಅಲ್ಲೇ ಇತ್ತು ಅಂತಾನೆ ಗೊತ್ತಾಗಲಿಲ್ಲ. ದಾರಿಲಿ ಅಷ್ಟೊಂದ್ ಜನ ಪಾದಯಾತ್ರೆ ಬರ್ತಿದ್ರು. ಇಲ್ಲ ವರ್ಷಕ್ಕಿನ ಅದ್ ಕೊಟ್ರೆ ಏನೋ ಅವ್ರಿಗೇನೋ ಚೆನ್ನಾಗಿ ಹೆಂಗ ಅವ್ರಿಗೆ ಆಗೈತಂತೆ. ಒಳ್ಳೆ ಭಕ್ತಿಯಿಂದ ಅವ್ರ ಏನ್ ಅನ್ಕೊಂಡ್ರೆ ನೆರವೇರೈತಿ. ಅವ್ರ ಏನೇನ್ ಅನ್ಕೊಂತಾರ ನಮಗೆ ಆರೈಕೆಗಳು ಎಲ್ಲ ನೆರವೇರೋದ್ರಿಂದ ಭಕ್ತರು ಬರ್ತಾರೆ. ಇದು ಟೋಟಲ್ ಎಷ್ಟು ಅಡಿ ಇದೆ ತೇರು? 85 ಅಡಿ. 85 ಅಡಿ. ಅವಾಗ 100 ಅಡಿ ಕಟ್ತಿದ್ರು. ಹೊಸ ತೇರ್ ಆದಾಗ್ಲಿದ್ದ 85 ಅಡಿ. ಅಷ್ಟಿಗೆ ಹಳೆ ತೇರುತ್ತ ಅಲ್ಲಿ ಇನ್ನ ಐತೆ ಹಳೆ ಗಡ್ಡಿ. ಅದೇ ಹಳೆ ಗಡ್ಡಿ ಇದೆ. ನೀವೇನ್ ಎಷ್ಟು ವರ್ಷ ಆಯ್ತಣ್ಣ ಇಲ್ಲೆಲ್ಲ ಬಂದು ಅಡ್ಡಾಡಕತ್ತಿ? ಇಲ್ಲಿ ನಾವು ನೆನಪಿಗೆ ನಮಗೆ ತಿಳುವಳಿಕೆ ಬಂದಿದ್ರೆ ನಾವು ಬರಕಚ್ಚಿವಿ. ನಮ್ಗಿಂತೂ ನಮ್ಮ ಅಜ್ಜರು ನಮ್ಮ ಅಪ್ಪರು ಅಂದ್ರೆ ಹೇಳ್ತಾರೆ ಹಿಂಗ್ ಕಾಯಿ ನೀವು ಹಿಡಿಬೇಕು, ಈ ತರ ಮಾಡ್ಬೇಕು. ಅವ್ರ ನಮ್ಮ ಅಪ್ಪರ ಜೊತೆ ಬಂದ್ ನೋಡಿ ಕಾಯಿ
ಹಿಡ್ಕಂತ ಇದೀವಲ್ಲ ನೋಡ್ಕೊಂಡಿವಲ್ಲ ನಾವು ಬಂದ್ ಕಾಯಿ ಹಿಡ್ಕೊಂಡು ಹಾ ಎಲ್ಲ ಚೆನ್ನಾಗಿದೆ ಅಲ್ಲ ನಿಮ್ ಖುಷಿ ಅನ್ಸುತ್ತೆ ನಿಮ್ ಮೂರದಿಲ್ಲ ನೋಡಿದ್ರೆ ನಮ್ಮೂರ ಹಬ್ಬ ನಮಗ್ ಖುಷಿ ಅನ್ಸಲ್ಲ. ಅದ್ರಲ್ಲೂ ಕೊಟ್ರೆ ನಿಮ್ ಮೂರ್ ಹತ್ರ ಒಳ್ಳೆ ಒಳ್ಳೆ ಇದ್ ಮಾಡಿಲ್ಲ, ನಮ್ಗೇನೆಲ್ಲ ಚೆನ್ನಾಗಿ. ನೀವೇ ಇವಾಗ ಸ್ನಾನ ಮಾಡೋದಿಲ್ಲ ಎಲ್ಲ ಫುಲ್ ಎಲ್ಲ ಗಲೀಜಾಗಿದ್ದವು. ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಬಂದಿರ್ತೀವಿ, ಒಂದೊತ್ತಿಲ್ಲ ಊಟಕ್ಕೆ ಏನು ಮಾಡಲ್ಲ, ಊಟ ಮಾಡಲ್ಲ, ಇಲ್ಲ ಮಾಡಲ್ಲ. ರಾತ್ರಿ ಹೋಗಿ ಸ್ನಾನ ಗಿನ ಮಾಡಿ ತೇರು ತಗೊಂಡು ಮತ್ತೆ ಹಿಂಗ್ ಎಳೆದು ಮತ್ತೆ ವಾಪಸ್ ಅಲ್ಲಿ ನಿಲ್ಲೋವರೆಗೂ ನಾವು ಗಾಳಿಗೆ ಇರ್ತೀವಿ. ಆಮೇಲೆ ನಾವ್ ಮನೆಗೆ ಹೋಗಿ ಸ್ನಾನ ಮಾಡಿ ಕೊಟ್ರೆ ಕೈ ಮುಗಿದು ಇದು ಮಾಡೋದು. ಆಮೇಲೆ ಲಾಸ್ಟಿಗೆ ಹೂವಿನಾರ ನಮಗೆಲ್ಲ ಕೊಡ್ತಾರ. ಗಾಲಿಯಾಗ ಬಂದರು ಕೊಡ್ತಾರ ಅಂತ ಹೇಳಿ ಸ್ವಾಮಿ ಇರ್ತಾರಲ್ಲ ಅವರೆಲ್ಲ ನಮ್ಗೆ ಹೂವಿನಾರ ಎಲ್ಲ ಕೊಡ್ತಾರ. ನಾವ್ ತಗೊಂಡ್ರೆ ಮತ್ತೆ ಮನೆಗೆ ಹಾಕಿ ಸ್ನಾನ ಮಾಡಿ ಊಟ ಮಾಡ್ತೀವಿ. ಹೌದಾ? ನಾಳೆ ಏನಾರ ವಿಶೇಷ ಏನಾರ ಕೊಡ್ರೆ ಇವಾಗ ನಾಳೆ ದೀನ ನಮಸ್ಕಾರ ಅಂತ ಹಾಕ್ತಾರ. ಏನೋ ಪೂಜೆಗಳು ಎಲ್ಲ ಅವ್ರ ಏನಾನ ಅರಚಿ ಏನ್ ಮಾಡ್ಬೇಕು, ನಾವು ಪ್ರಸಾದ ಮಾಡಿಸ್ತೇವೆ ಇದು ಮಾಡಿಸ್ತೇವೆ ಅಂತ. ಮತ್ತೆ ನಿನ್ನೆ ಪಾದಯಾತ್ರೆ ಬಂದವರಿಗೆಲ್ಲ ಪ್ರಸಾದ ಎಲ್ಲ ಮಾಡ್ಸ್ಯಾರ, ಇಲ್ಲಿ ಮಾಡ್ಸಿದಾರ. ಈಗ ಎಲ್ಲ ಸುತ್ತಮುತ್ತ ಅನ್ಕೊಂಡಿರ್ತಾರಲ್ಲ ಭಕ್ತರು, ಪಾದಯಾತ್ರೆ ಬಂದವರಿಗೆಲ್ಲ ಪ್ರಸಾದ ಮಾಡಿಸ್ತಾರ. ನಾಳೆನೂ ಮಾಡಿಸ್ತಾರ, ನಾಳೆನೂ ಮಾಡಿಸ್ತಾರ. ಇದೇ ನಿಮ್ದಂದ್ರೆ ಇದೇ ಕೆಲಸ, ದೇವ್ರ ನೋಡಿ ತೇರಂದ್ರು ನಿಮ್ ಬಟ್ಟೆ ಎಲ್ಲ ಗಲೀಜಾಗಿದೆ ಅಂದ್ರೂ ದೇವ್ರ ಸೇವೆ ಮಾಡ್ತಿದ್ರೆ ಇಲ್ಲಿ ಬಂದ ಎಲ್ಲ ಕ್ಲೀನ್ ಮಾಡೋದೇನ್ ಸುಲಭ ಇರಲ್ಲ. ನೋಡಿ ಎಷ್ಟೊಂದು ಹೆಸರು ಅದೆಲ್ಲ ಆಗಿದೆ. ಈಗ ಭಕ್ತರಿಗೆ ಹೊಡಿಬೇಡ ಅಂತಾನೆ ಹೇಳಕ್ ಆಗಲ್ಲ, ಹೌದಲ್ಲ? ಇಲ್ಲ ಅವ್ರ ಭಕ್ತಿಗೆ ಅವ್ರು ಹೊಡಿತಾರೆ, ನಿಮ್ ಭಕ್ತಿನ ನೀವು ಕೆಲಸ ಮಾಡ್ತಿದ್ದೀರಿ. ಇವು ಕಾಣದೇ ಇರೋ ಕೈಗಳು ಇವ್ರ ಕೈಯಲ್ಲಿ ಕೆಲಸ ಮಾಡಿಸ್ತಿದಾವು. ಅದರ ನಿಮ್ ನೋಡಿದ್ರೆ ಇಲ್ಲೇ ಕುತ್ಕೊಂಡಿದ್ದೀರಾ. ಎಷ್ಟು ವರ್ಷದಿಂದ ಕೊಡ್ರಿ ತೇರ್ ಆಗ್ಲಿ ಎಲ್ಲ ನಡೆಸ್ಕೊಂಡ್ ಬಂದಿದ್ದೀರಾ ನೀವು? ಅಂದ್ರೆ ಎಷ್ಟು ವರ್ಷದಿಂದ ನೋಡ್ಕೊಂಡ್ ಬಂದಿದ್ದೀರಾ ತೇರ್ನ? ನಾವು ಈಗ ಒಂದು 30 ವರ್ಷ ಆತ್ ನೋಡ್ರಿ ನಾವು ಬರಕ್. 30 ವರ್ಷ ಆಯ್ತು ನೋಡಕಂತ. ನಿಮ್ಗೆ ಎಷ್ಟು ವರ್ಷ ಇವಾಗ? ನಮ್ಗೆ 56 ವರ್ಷ, 53 ವರ್ಷ. 53 ವರ್ಷ. ಅವಾಗಿಂದನೂ ಜನ ಹಿಂಗೆ ಇದೆ ಅಲ್ಲ? ಅವಾಗಿಲ್ಲ ಜನ ಇನ್ನು ಹೆಚ್ಚಿಗೆ ಹೊರ್ತು ಕಮ್ಮಿ ಇಲ್ಲ, ಕಮ್ಮಿ ಇಲ್ಲ. ಕೊಟ್ರೆ ಯಾರಿಗೂ ಇದು ಮಾಡಿಲ್ಲ, ಯಾರಿಗೂ ಒಂದು ಏನೇನೋ ಒಂದು ಕಮ್ಮಿ ಮಾಡಿಲ್ಲ. ಮತ್ತೆ ನಡ್ಕೊಂಡಾಗಲ್ಲ ಏನು ಒಳ್ಳೇದಾಕತ್ತ ಹೊರ್ತು ಏನ ಇದಾಗಲ್ಲ. ಅದಲ್ಲ ಸರ್, ನೀವ್ ಇವಾಗ ತೇರ್ ಅಂದ್ರೆ ಬಿಳಿ ಬಟ್ಟೆ ಹಾಕೊಂಡು ಇಲ್ಲಿ ಇದನ್ನ ಎಂಜಾಯ್ ಮಾಡೋದ್ ಬಿಟ್ಟು ನೀವು ಕುತ್ಕೊಂಡಿದ್ದೀರಲ್ಲ ಇಲ್ಲಿ. ನಮಗೆ ಆತ ಇದನ್ನ ಪಡ್ಕೊಂಬಂದಿ ನಾವು. ಈಗ ನಾವ್ ಅಲ್ಲಿ ಗಾಡಿ ತಗೊಂಡ್ ನಿಂತ್ಕೊಂತೀವಿ, ನೀವ್ ಯಾರನ್ನ ಬಂದ್ರೆ ಆ ಕಡೆ ಸರ್ಕಾರ ಅಂತಾರ, ನಮ್ಮನ್ನ ಯಾರು ಅನ್ನೋದು ಡಿಸಿ ಬರ್ಲಿ ಸರ್ಕಾರ ನಿಂತ್ಕೊಂತಾರ. ನಮಗೆ ಆತ ನಮಗೆ ಕರ್ಸ್ಕೊಂಡ, ನಮಗೆ ಅದು ದೊಡ್ಡ ನಮಗೆ ದೊಡ್ಡದು. ನಮಗೆ ನಮ್ಮ ಮೇಲೆ ಆತ ಅದಕ್ಕ ನಮ್ಮನ್ನ ಕರ್ಸ್ಕೊಂಡ. ನೀವೇ ಇರ್ಬೇಕು, ನೀವೇ ನನ್ ಜೊತೆ ಇರ್ಬೇಕು ಅನ್ನೋದರ. ಅಲ್ಲ ಇವಾಗ ಇಲ್ಲಿ ಎಷ್ಟೊಂದು ಕೆಸರಿದೆ, ಅದ್ರಲ್ಲೆಲ್ಲ ಕೆಲಸ ಮಾಡ್ಕೊಂಡು ತೇರಂದ್ರು ಅದೆಲ್ಲ ಬಿಟ್ಟು ಕೆಲಸ ಮಾಡ್ತಿದಿರಲ್ಲ, ಅದಕ್ಕೆಲ್ಲ ಯಾರು ದುಡ್ಡು ಕೊಡ್ತಾರ ಸರ್ ನಿಮ್ಗೆ? ದುಡ್ಡು ಅದು ಕೊಡ್ತಾನ್ರಿ ನಮಗೆ. ದುಡ್ಕೊಂತ ದಾರಿ ಮಾಡ್ತಾರ ಅಂದ್ರೆ ದುಡ್ಡು ಅಂತಾನೆ ಹಿಂಗ್ ತಗೊಳಪ್ಪ ನೀನು ಇದನ್ನ ಈ ಕೆಲ್ಸಕ್ಕೆ ಬಾ ಅಂತ ಯಾರು ಕರೆದಿಲ್ಲ. ನೀವು ಪ್ರೇರಿತವಾಗಿ ಬಂದಿದ್ದೀರಾ. ಏನ್ ಹೇಳಕ್ ಇಷ್ಟ ಪಡ್ತೀರಾ ಈಗ ತೇರಿಗೆ ಬಂದಿರೋ ಎಲ್ಲರೂ ಸಂತೋಷವಾಗಿದ್ದು ಭಕ್ತಿ ಮುಟ್ಸ್ಕೊಂಡು ಅವ್ರವ್ರ ಮನೆಗೆ ಅವ್ರು ಸೇಮ್ ಹೋಗಿ ಹೋಗ್ಬೇಕಾದ್ರೆ ತುಂಬಾ ಜನ ಇದ್ರಲ್ಲ ಅವಸರ ಮಾಡ್ಕೋಬೇಡಿ. ಬರ್ಬೇಕಾದ್ರೆ ತೇರ್ ನೋಡಕ್ಕೆ ಅಲ್ಲಿ ದೂರದಿಂದ ಬಂದಿರ್ತಾರೆ, ಎಷ್ಟೊಂದು ಟೈಮ್ ಇಟ್ಕೊಂಡು ಆರಾಮಾಗಿ ಮನೆಗೆ ಹೋಗಿ 10 ನಿಮಿಷ ಲೇಟ್ ಆದ್ರೆ ಏನಾಗಲ್ಲ, ಮನೇಲಿ ಕಾಯ್ತಿರ್ತಾರೆ ನಿಮ್ಗೋಸ್ಕರ. ವೆಹಿಕಲ್ಸ್ನವರು ಸ್ಪೀಡ್ ಎಲ್ಲ ಹೋಗಕ್ ಹೋಗ್ಬೇಡಿ, ಯಾಕಂದ್ರೆ ನಿಮ್ಮನ್ನೇ ನಂಬ್ತಿರೋ ಮನೇಲಿರೋರು ಅಪ್ಪ ಅಮ್ಮ ಇರ್ತಾರೆ, ಕಾಯ್ತಿರ್ತಾರೆ ನಿಮ್ಗೋಸ್ಕರ. ಸೇಫ್ ಆಗಿ ಮನೆಗೆ ಹೋಗಿ ಕೊಟ್ರಿ ತೇರು ಮುಗಿಸ್ಕೊಂಡು ಎಲ್ಲರಿಗೂ ಒಳ್ಳೇದಾಗ್ಲಿ. ಆ ಕೊಟ್ರಿ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ.